ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾವು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಅದೇನಂದ್ರೆ ಉತ್ತರದಾಯಿತ್ವ ಅಥವಾ ಅಕೌಂಟೆಬಿಲಿಟಿ. ಸ್ನೇಹಿತರೆ, ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ಅದೆಷ್ಟೋ ಘಟನೆಗಳು ನಡೆಯುತ್ತವೆ, ಪ್ರಶ್ನೆಗಳು ಏಳುತ್ತವೆ, ಆದ್ರೆ ಉತ್ತರ ಸಿಗಬೇಕಾದ ಜಾಗದಲ್ಲಿ ಮೌನ ಆವರಿಸಿ ಬಿಡುತ್ತದೆ. ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನಾಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ದೇಶದ ಯುವಜನರು, ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ರು. ಅವರ ಮೇಲಾದ ಭೀಕರ ಪೊಲೀಸ್ ದೌರ್ಜನ್ಯ ನಡೆದು ಇವತ್ತಿಗೆ ಬರೋಬ್ಬರಿ 20 ದಿನಗಳೇ ಕಳೆದು ಹೋಗಿವೆ. ಆದ್ರೆ ಈ 20 ದಿನಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಅಥವಾ ಗೃಹ ಸಚಿವ ಅಮಿತ್ ಶಾ ಅವರಾಗಲಿ ಸಂಸತ್ತಿನ ಒಳಗಾಗಲಿ ಹೊರಗಾಗಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರಾ? ಒಂದೇ ಒಂದು ಮಾತನ್ನಾದ್ರೂ ಆಡಿದ್ದಾರಾ? ಇಲ್ವೇ ಇಲ್ಲ. ವಿಪಕ್ಷಗಳು ದಿನ ಬೆಳಗಾದ್ರೆ ಈ ಕ್ರೌರ್ಯಕ್ಕೆ ಯಾರು ಹೊಣೆ, ಬಂದು ಉತ್ತರ ಕೊಡಿ ಅಂತ ಗಂಟಲು ಹರಿದುಕೊಳ್ಳುತ್ತಿವೆ. ಆದ್ರೆ ನಾಯಕರ ಆಟ ಮಾತ್ರ ಬೇರೆನೇ ಇದೆ. ಪ್ರಧಾನಿಯವರು ರಾತ್ರಿ 11 ಗಂಟೆಯ ಪಾಳ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್ ಅಂತ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇತ್ತ ಗೃಹ ಸಚಿವರು ಮಾತ್ರ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಖಂಡಿತ ಈ ವಿಡಿಯೋದಲ್ಲಿ ನಾವು ಇದೇ ವಿಷಯದ ಬಗ್ಗೆ ಆಳಕ್ಕೆ ಇಳಿದು ಚರ್ಚೆ ಮಾಡಲಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ಅಪ್ಡೇಟ್ಗಳು ನಿಮ್ಮನ್ನ ತಲುಪುತ್ತವೆ. ಸ್ನೇಹಿತರೆ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ಜುಲೈ 20ರಂದು ಜಂತರ್ ಮಂತರ್ನಲ್ಲಿ ಏನಾಯ್ತು? ಅಲ್ಲಿಗೆ ಬಂದಿದ್ದ ಯುವಜನರೇನು ದೇಶದ ಗಡಿ ದಾಟಿ ಬಂದ ಶತ್ರುಗಳ ಅಥವಾ ಸರ್ಕಾರವನ್ನ ಕೆಡವಲು ಶಸ್ತ್ರಾಸ್ತ್ರಗಳನ್ನ ಹಿಡಿದು ಬಂದ ಉಗ್ರರ? ಖಂಡಿತ ಅಲ್ಲ. ಅವರ ಕೈಯಲ್ಲಿದ್ದು ಆಯುಧಗಳಲ್ಲ, ಬದಲಿಗೆ ತಮ್ಮ ಭವಿಷ್ಯದ ಕುರಿತಾದ ಸಾಲು ಸಾಲು ಪ್ರಶ್ನೆಗಳು. ಯೋಚನೆ ಮಾಡಿ ನೋಡೋಣ. ವರ್ಷ ಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ ಪರೀಕ್ಷೆಗಳು ಕೊನೆ ಕ್ಷಣದಲ್ಲಿ ಏಕಾಏಕಿ ರದ್ದಾದ್ರೆ ಆ ವಿದ್ಯಾರ್ಥಿಯ ಮನಸ್ಥಿತಿ ಏನಾಗ್ಬೇಡ? ಕಷ್ಟಪಟ್ಟು ತಯಾರಾದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಅದಕ್ಕೆ ಯಾರು ಹೊಣೆ? ಸರ್ಕಾರಿ ಹುದ್ದೆಗಳ ನೇಮಕಾತಿಗಳು ವರ್ಷಗಟ್ಟಲೆ ವಿಳಂಬವಾದ್ರೆ ಯುವಕರ ಜೀವನದ ಅಮೂಲ್ಯ ವರ್ಷಗಳನ್ನ ಯಾರು ವಾಪಸ್ ಕೊಡ್ತಾರೆ? ಈ ಪ್ರಶ್ನೆಗಳಿಗೆ ಶಿಕ್ಷಣ ಇಲಾಖೆ ಉತ್ತರ ಕೊಡಬೇಕಿತ್ತು. ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಚರ್ಚೆ ಮಾಡಬೇಕಿತ್ತು. ಆದ್ರೆ ಪ್ರಭುತ್ವ ಏನ್ ಮಾಡ್ತು ಗೊತ್ತಾ? ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನ ಬಿಟ್ಟು ಪ್ರಶ್ನೆ ಕೇಳಿದ ಯುವಕರನ್ನೇ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಂತ ಬಿಂಬಿಸಿತು. ದೇಶದ್ರೋಹಿಗಳು ಅಂತ ಪಟ್ಟ ಕಟ್ತು. ಕೊನೆಗೆ ಉತ್ತರ ಬರಬೇಕಿದ್ದ ಜಾಗಕ್ಕೆ ಪೊಲೀಸರ ಲಾಠಿಗಳು ಬಂದವು. ಅಪ್ರಾಪ್ತರು, ಮಹಿಳೆಯರು, ವಿದ್ಯಾರ್ಥಿಗಳು ಅನ್ನದೇ ಪೊಲೀಸರು ಕ್ರೌರ್ಯ ಮೆರೆದ್ರು. ಕೆಲವು ಪೊಲೀಸ್ ಸಿಬ್ಬಂದಿ ತಮ್ಮ ಬ್ಯಾಡ್ಜ್ ಮತ್ತು ಗುರುತನ್ನೇ ಮರೆಮಾಚಿ ದಾಳಿ ಮಾಡಿದ್ರು ಅಂತ ಆರೋಪಗಳಿವೆ. ಲಾಠಿ ಏಟಿನಿಂದ ಎಷ್ಟೋ ಯುವಕ ಯುವತಿಯರ ರಕ್ತ ಚೆಲ್ಲಿತು. ಜಂತರ್ ಮಂತರ್ನಲ್ಲಿ ಬೀಸಿದ ಲಾಠಿಗಳ ಸಂಖ್ಯೆಯನ್ನಾದ್ರೂ ನಾವು ಎಣಿಸಬಹುದು. ಆದ್ರೆ ಆ ಲಾಠಿಗಳ ಹಿಂದಿದ್ದ ರಾಜಕೀಯ ಹೊಣೆಗಾರಿಕೆಯನ್ನ ಎಣಿಸುವುದು ನಿಜಕ್ಕೂ ಜಟಿಲವಾದದ್ದು. ದೆಹಲಿ ಪೊಲೀಸ್ ಯಾರ ಅಧೀನ? ಅಮಿತ್ ಶಾ ಎಲ್ಲಿದ್ದಾರೆ? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯ ಒಂದಿದೆ. ದೆಹಲಿ ಪೊಲೀಸ್ ಪಡೆ ಬರುವುದು ಯಾರ ಅಡಿಯಲ್ಲಿ? ಕರ್ನಾಟಕದಲ್ಲೋ ತಮಿಳುನಾಡಿನಲ್ಲೋ ಇದ್ದಂತೆ ದೆಹಲಿ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ದೆಹಲಿ ಪೊಲೀಸ್ ಸಂಪೂರ್ಣವಾಗಿ ಕೇಂದ್ರ ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿದೆ. ಅಂದ್ರೆ ಅದರ ಸುಪ್ರೀಂ ಬಾಸ್ ಗೃಹ ಸಚಿವ ಅಮಿತ್ ಶಾ. ಹಾಗಿದ್ದ ಮೇಲೆ ಜಂತರ್ ಮಂತರ್ನಲ್ಲಿ ಪೊಲೀಸರು ಕಾನೂನಿನ ಮಿತಿಯಲ್ಲಿ ನಡೆದುಕೊಂಡಿದ್ರೆ ಅಮಿತ್ ಶಾ ಅವರು ಸಂಸತ್ನಲ್ಲಿ ಎದ್ದು ನಿಂತು ನಮ್ಮ ಪೊಲೀಸರು ಸರಿಯಾಗಿಯೇ ನಡೆದುಕೊಂಡಿದ್ದಾರೆ ಅಂತ ಸಮರ್ಥಿಸಿಕೊಳ್ಳಬೇಕಿತ್ತಲ್ವಾ? ಒಂದು ವೇಳೆ ಪೊಲೀಸರು ಕಾನೂನು ಮೀರಿ ವರ್ತಿಸಿದ್ರೆ ತಕ್ಷಣವೇ ಒಂದು ಸ್ವತಂತ್ರ ತನಿಖೆಗೆ ಆದೇಶಿಸಬೇಕಿತ್ತಲ್ವಾ? ಪೊಲೀಸರಲ್ಲದ ಬೇರೆ ವ್ಯಕ್ತಿಗಳು ಬಂದಿದ್ರು ಎಂಬ ಆರೋಪಗಳಿಗೆ ಸಾಕ್ಷ್ಯಾಧಾರ ಸಮೇತ ಉತ್ತರ ಕೊಡಬೇಕಿತ್ತಲ್ವಾ? ಆದ್ರೆ ಗೃಹ ಸಚಿವರು ಏನ್ ಮಾಡಿದ್ರು? ಮೌನ, ಸಂಪೂರ್ಣ ನಾಪತ್ತೆ. ಅಧಿಕಾರ ಅನ್ನೋದು ಮೇಲಿನ ಮಹಡಿಯಲ್ಲಿ ಕೇಂದ್ರೀಕೃತವಾಗಿರಬೇಕು. ಆದ್ರೆ ಏನಾದ್ರೂ ಅನಾಹುತ ಅಥವಾ ವೈಫಲ್ಯ ಸಂಭವಿಸಿದಾಗ ಹೊಣೆಗಾರಿಕೆ ಮಾತ್ರ ಕೆಳಗಿನ ಹಂತದ ಕಾನ್ಸ್ಟೇಬಲ್ಗಳಿಗೆ ಸೀಮಿತವಾಗಬೇಕು ಅಂದ್ರೆ ಅದನ್ನ ಪ್ರಜಾಪ್ರಭುತ್ವದ ಆಡಳಿತ ಅನ್ನಲು ಸಾಧ್ಯವೇ? ಸಂಸದೀಯ ಪ್ರಜಾಪ್ರಭುತ್ವದ ನಿಯಮದಂತೆ ಇಲಾಖೆಯ ಪ್ರತಿಯೊಂದು ಕೆಲಸವನ್ನು ಸಚಿವರೇ ಖುದ್ದಾಗಿ ಮಾಡೋದಿಲ್ಲ ನಿಜ. ಆದ್ರೆ ತಮ್ಮ ಅಧೀನದ ವ್ಯವಸ್ಥೆಯಲ್ಲಿ ಗಂಭೀರ ವೈಫಲ್ಯವಾದಾಗ ಅದರ ರಾಜಕೀಯ ಹೊಣೆಗಾರಿಕೆಯನ್ನ ಸಚಿವರೇ ಹೊರಬೇಕಾಗುತ್ತೆ. ಅದಕ್ಕೆ ಅಲ್ವಾ ಕಳೆದ ವಾರ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನೇರವಾಗಿ ಗೃಹ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದು. ಪೊಲೀಸರಿಗೆ ಈ ಮಟ್ಟದ ಬಲ ಪ್ರಯೋಗ ಮಾಡಲು ಗೃಹ ಸಚಿವರು ಅಥವಾ ಪ್ರಧಾನಿಗೆ ಮಾತ್ರ ಅಧಿಕಾರ ಇರಲು ಸಾಧ್ಯ. ಹಾಗಾಗಿ ಗೃಹ ಸಚಿವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದು ಇದೇ ಕಾರಣಕ್ಕೆ. ಸ್ನೇಹಿತರೆ, ಮೋದಿ ಅಮಿತ್ ಶಾ ಆಡಳಿತದಲ್ಲಿ ಈ ರೀತಿ ಹೊಣೆಗಾರಿಕೆಯಿಂದ ಕಾಲ್ ತೆಗೆಯುವುದು ಅಥವಾ ನಾಪತ್ತೆಯಾಗುವುದು ಇದೇ ಮೊದಲೇನೂ ಅಲ್ಲ. ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡಿದ್ರೆ ಅದರ ಸ್ಪಷ್ಟ ಚಿತ್ರಣ ಕಣ್ಣಿಗೆ ರಾಚುತ್ತೆ. ರೈತರ ಹೋರಾಟ ನೆನಪಿದ್ಯಾ? ತಮ್ಮ ಹಕ್ಕುಗಳಿಗಾಗಿ ದೇಶದ ರೈತರು ದೆಹಲಿಗೆ ಬಂದಾಗ ಗಡಿಗಳಲ್ಲಿ ಕಾಂಕ್ರೀಟ್ ತಡೆಗೋಡೆಗಳನ್ನು ಕಟ್ಟಲಾಯಿತು. ರಸ್ತೆಗಳಿಗೆ ಮುಳ್ಳು ತಂತಿ, ಕಬ್ಬಿಣದ ದಪ್ಪನೆಯ ಮೊಳೆಗಳನ್ನು ಹೊಡೆಯಲಾಯಿತು. ರೈತರ ಮೇಲೆ ಜಲಫಿರಂಗಿ, ಟಿಯರ್ ಗ್ಯಾಸ್, ಲಾಠಿ ಪ್ರಹಾರಗಳನ್ನು ನಡೆಸಲಾಯಿತು. ಜೊತೆಗೆ ಲಖೀಂಪುರ ಕೇರಿಯಲ್ಲಿ ಕೇಂದ್ರ ಗೃಹ ಇಲಾಖೆಯ ರಾಜ್ಯ ಸಚಿವ ಅಜಯ್ ಮಿಶ್ರಾ ಟೇಣಿ ಅವರ ಮಗ ಆಶೀಶ್ ಮಿಶ್ರಾ ಪ್ರತಿಭಟನಾ ನಿರತ ರೈತರ ಮೇಲೆ ಜೀಪು ಹರಿಸಿ 8 ಜನರನ್ನ ಕೊಂದಾಗಲೂ ಕೇಂದ್ರ ಸರ್ಕಾರ ರಾಜಕೀಯ ಹೊಣೆಗಾರಿಕೆ ಹೊರಲು ಮುಂದೆ ಬರಲೇ ಇಲ್ಲ.
ಮಹಿಳಾ ಕುಸ್ತಿಪಟುಗಳ ಧರಣಿ. ಇನ್ನ ನಮ್ಮ ದೇಶಕ್ಕೆ ಮೆಡಲ್ ತಂದುಕೊಟ್ಟ ನಮ್ಮದೇ ಹೆಮ್ಮೆಯ ಮಹಿಳಾ ಕುಸ್ತಿಪಟುಗಳು ಜಂತರ್ ಮಂತರ್ನಲ್ಲಿ ನ್ಯಾಯಕ್ಕೆ ಕುಳಿತಾಗ ಏನಾಯ್ತು? ಹೊಸ ಸಂಸತ್ ಭವನದ ಉದ್ಘಾಟನೆಯ ದಿನವೇ ಅವರನ್ನ ದೆಹಲಿ ಪೊಲೀಸರು ರಸ್ತೆಯಲ್ಲಿ ಎಳೆದೊಯ್ದು ದೌರ್ಜನ್ಯ ನಡೆಸಿದ್ರು. ಆಗ್ಲೂ ಗೃಹ ಸಚಿವಾಲಯ ಯಾವುದೇ ಉತ್ತರದಾಯಿತ್ವ ತೋರಲಿಲ್ಲ. ಮಣಿಪುರ ಹಿಂಸಾಚಾರ. ಇನ್ನ ಮಣಿಪುರದ ಕಥೆಯಂತೂ ಕಣ್ಣೀರು ತರಿಸುತ್ತದೆ. ಜನಾಂಗೀಯ ಸಂಘರ್ಷದಲ್ಲಿ ನೂರಾರು ಜೀವಗಳು ಹೋದವು. ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾಮೂಹಿಕ ಅತ್ಯಾಚಾರ ಎಸಗಲಾಯಿತು. ಸಾವಿರಾರು ಕುಟುಂಬಗಳು ನಿರಾಶ್ರಿತರಾದವು. ಶಸ್ತ್ರಾಗಾರಗಳಿಂದ ಬಂದೂಕುಗಳು ಕಳುವಾದವು. ಒಂದು ಇಡೀ ರಾಜ್ಯ ತಿಂಗಳುಗಟ್ಟಲೆ ಉರಿಯುತ್ತಿದ್ರು ದೇಶದ ಆಂತರಿಕ ಭದ್ರತೆಯ ಹೊಣೆ ಹೊತ್ತ ಗೃಹ ಇಲಾಖೆ ನಿರ್ಲಜ್ಜ ಮೌನಕ್ಕೆ ಜಾರಿಬಿಟ್ಟಿತ್ತು. ಈ ಪ್ರತಿಯೊಂದು ಘಟನೆಯಲ್ಲೂ ರಾಜಕೀಯ ಹೊಣೆ ಯಾರದ್ದು ಎಂಬ ಪ್ರಶ್ನೆ ಬಂದಾಗಲೆಲ್ಲ ಮೋದಿ ಮತ್ತು ಅಮಿತ್ ಶಾ ಜೋಡಿ ನಾವು ಯಾರಿಗೆ ಉತ್ತರಿಸಬೇಕಿಲ್ಲ ಎಂಬಂತಹ ಧೋರಣೆಯನ್ನೇ ತಳೆದಿದೆ. ಆದ್ರೆ ಸ್ನೇಹಿತರೆ, ಕಾಲ ಬದಲಾಗ್ತಿದೆ. ಕಳೆದ ಒಂದು ದಶಕದಿಂದ ವೈಫಲ್ಯಗಳಿಗೆ ಹೊಣೆಗಾರಿಕೆ ಕೇಳುವ ಧ್ವನಿಗಳು ಕೊಂಚ ಕ್ಷೀಣಿಸಿದ್ವು ನಿಜ. ಆದ್ರೀಗ ಆ ಧ್ವನಿ ಒಂದು ದೊಡ್ಡ ಬಿರುಗಾಳಿಯಂತೆ ಎದ್ದು ನಿಂತಿದೆ. ಈ ಬಿರುಗಾಳಿಗೆ ನಾಯಕತ್ವ ನೀಡುತ್ತಿರುವುದು ಬೇರ್ಯಾರು ಅಲ್ಲ, ನಮ್ಮ ಹೊಸ ತಲೆಮಾರಿನ ಯುವ ಪಡೆ, ಅಂದ್ರೆ ಜೆನ್ಜಿ. ಈ ಜೆನ್ಜಿ ಯುವ ಜನರು ಸರ್ಕಾರದ ಯಾವುದೇ ಪೊಳ್ಳು ಭರವಸೆಗಳಿಗೆ ಮರಳಾಗುತ್ತಿಲ್ಲ. ಅವರು ನೇರವಾಗಿ ಉತ್ತರದಾಯಿತ್ವ ಕೇಳುತ್ತಿದ್ದಾರೆ. ಅದರ ಮೊದಲ ಫಲಿತಾಂಶವನ್ನ ನಾವು ಈಗಾಗಲೇ ನೋಡಿದ್ದೇವೆ. ಪರೀಕ್ಷೆ ಅಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಮಾಡುವಲ್ಲಿ ಈ ಜೆನ್ಜಿ ಪ್ರತಿಭಟನೆ ಯಶಸ್ವಿಯಾಗಿದೆ. ನಾವು ಮಾಡಿದ್ದೇ ಕಾನೂನು ಎಂಬ ಧೋರಣೆಯಲ್ಲಿದ್ದ ಮೋದಿ ಸರ್ಕಾರದ ನಿದ್ದೆಗೆಡಿಸಿದೆ ಈ ಯುವ ಶಕ್ತಿ. ಈಗ ಅದೇ ಯುವ ಪಡೆ ಕೇಳುತ್ತಿದೆ. ಪೊಲೀಸರು ಅತಿರೇಕವಾಗಿ ನಡೆದುಕೊಂಡ್ರೆ ಕೆಳಗಿನ ಕಾನ್ಸ್ಟೇಬಲ್ ಗಳನ್ನ ಅಮಾನತು ಮಾಡ್ತೀರಾ? ಗುಪ್ತಚರ ಇಲಾಖೆ ವಿಫಲವಾದ್ರೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುತ್ತೀರಾ? ಇಲಾಖೆಯಲ್ಲಿ ಅಕ್ರಮ ನಡೆದರೆ ಕೆಳಗಿನ ಆಫೀಸರ್ ಗಳನ್ನ ವಜಾ ಮಾಡುತ್ತೀರಾ? ಹಾಗಿದ್ದ ಮೇಲೆ ದೇಶದ ಜನರ ಮೇಲೆ ನಡೆಯುತ್ತಿರುವ ಈ ನಿರಂತರ ಆಡಳಿತಾತ್ಮಕ ಕ್ರೌರ್ಯಕ್ಕೆ ಮತ್ತು ವ್ಯವಸ್ಥೆಯ ವೈಫಲ್ಯಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಹೊಣೆ ಹೊರಬೇಕಲ್ವೇ? ಅವರು ರಾಜೀನಾಮೆ ಕೊಡಬೇಕಲ್ಲವೇ? ಸ್ನೇಹಿತರೆ, ಇಲ್ಲಿ ನಾವು ಇನ್ನೊಂದು ಪ್ರಮುಖ ಕೋನವನ್ನ ಅರ್ಥ ಮಾಡಿಕೊಳ್ಳಲೇಬೇಕು. ಸರ್ಕಾರ ಒಂದು ಜನಪ್ರತಿನಿಧಿಗಳ ಹಾಗೂ ಯುವ ಜನರ ಪ್ರಶ್ನೆಗಳಿಗೆ ಉತ್ತರಿಸದೆ ಮೌನ ವಹಿಸಿದಾಗ ಅದು ಪ್ರಜಾಪ್ರಭುತ್ವದ ಮೂಲ ಬುನಾದಿಗೆ ಧಕ್ಕೆ ತರುತ್ತದೆ. ಸ್ವಲ್ಪ ಯೋಚಿಸಿ ನೋಡಿ. ಪ್ರಜಾಪ್ರಭುತ್ವ ಅಂದ್ರೆ ಕೇವಲ 5 ವರ್ಷಗಳಿಗೊಮ್ಮೆ ವೋಟ್ ಹಾಕಿ ಸರ್ಕಾರ ಆಯ್ಕೆ ಮಾಡುವುದಷ್ಟೇ ಅಲ್ಲ. ಆಡಳಿತದ ಪ್ರತಿಯೊಂದು ಹೆಜ್ಜೆಯಲ್ಲೂ ಜನರಿಗೆ ಉತ್ತರಿಸುವುದು ಸರ್ಕಾರದ ಕರ್ತವ್ಯ. ಆದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ರೂಪುಗೊಂಡಿರುವ ಒಂದು ಹೊಸ ಪದ್ಧತಿ ಏನಂದ್ರೆ, ಯಾವುದೇ ದೊಡ್ಡ ವಿವಾದ ಬಂದಾಗ, ಹಿಂಸಾಚಾರ ನಡೆದಾಗ ಸರ್ಕಾರ ಸಂಪೂರ್ಣ ಮೌನಕ್ಕೆ ಜಾರಿ ಬಿಡೋದು. ಜನ ಕೆಲ ದಿನಗಳ ನಂತರ ಇದನ್ನೆಲ್ಲ ಮರೆತು ಬಿಡ್ತಾರೆ ಅನ್ನೋ ಧೋರಣೆ ಆಡಳಿತ ಯಂತ್ರದಲ್ಲಿ ಬೆಳೆದು ಬಂದಿದೆ. ಇನ್ನ ಈ ಇಡೀ ಪ್ರಕ್ರಿಯೆಯಲ್ಲಿ ದೇಶದ ಮಾಧ್ಯಮಗಳ ಪಾತ್ರವೇನು? ಜಂತರ್ ಮಂತರ್ನಲ್ಲಿ ಯುವಕರ ಮೇಲೆ ಲಾಠಿ ಬೀಸಿದಾಗ, ಅವರ ಭವಿಷ್ಯ ತೂಗುಯಾಲೆಯಲ್ಲಿದ್ದಾಗ ಮಾಧ್ಯಮಗಳು ಯಾರನ್ನ ಪ್ರಶ್ನಿಸಬೇಕಿತ್ತು? ಗೃಹ ಸಚಿವಾಲಯವನ್ನ ಮತ್ತು ಶಿಕ್ಷಣ ಇಲಾಖೆಯನ್ನಲ್ಲವೇ? ಆದ್ರೆ ದುರದೃಷ್ಟವಶಾತ್ ಪ್ರಮುಖ ಮಾಧ್ಯಮಗಳು ಕೂಡ ಪ್ರಶ್ನೆ ಕೇಳುವವರನ್ನೇ ದೇಶದ ಶಾಂತಿ ಕದಡುವವರು ಅಂತ ಬಿಂಬಿಸಲು ಯತ್ನಿಸಿದ್ವು. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಈ ಜೆನ್ಜಿ ಯುವ ಪಡೆ ಆ ಸಾಂಪ್ರದಾಯಿಕ ಮಾಧ್ಯಮಗಳ ನಿರೂಪಣೆಯನ್ನ ಮುರಿದು ಹಾಕಿದೆ. ನಮ್ಮ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾವು ಹಿಂದೆ ಸರಿಯೋದಿಲ್ಲ ಅಂತ ಸ್ಪಷ್ಟವಾಗಿ ಸಂದೇಶ ರವಾನಿಸಿದೆ. ಇದು ಕೇವಲ ಒಬ್ಬ ಗೃಹ ಸಚಿವರ ರಾಜೀನಾಮೆಯ ಪ್ರಶ್ನೆ ಅಷ್ಟೇ ಅಲ್ಲ. ಇದು ನಮ್ಮ ದೇಶದಲ್ಲಿ ಉತ್ತರದಾಯಿತ್ವದ ಸಂಸ್ಕೃತಿ ಜೀವಂತವಾಗಿ ಉಳಿಯಬೇಕು ಅಥವಾ ಸರ್ವಾಧಿಕಾರಿ ಮೌನ ಗೆಲ್ಲಬೇಕು ಎಂಬ ನಿರ್ಣಾಯಕ ಪ್ರಶ್ನೆ. ಅಧಿಕಾರದಲ್ಲಿದ್ದವರು ನೆನಪಿಡಬೇಕು, ಅಧಿಕಾರ ಶಾಶ್ವತವಲ್ಲ. ಆದ್ರೆ ಅವರು ಜನರಿಗೆ ನೀಡುವ ಉತ್ತರದಾಯಿತ್ವ ಮತ್ತು ಮಾಡುವ ನ್ಯಾಯ ಮಾತ್ರ ಇತಿಹಾಸದಲ್ಲಿ ಉಳಿಯುತ್ತದೆ. ಸ್ನೇಹಿತರೆ, ಅಧಿಕಾರಕ್ಕೆ ಮಾತ್ರ ವಿಳಾಸವಿದ್ದು ಹೊಣೆಗಾರಿಕೆಗೆ ವಿಳಾಸವೇ ಇಲ್ಲದಿರುವುದು ಪ್ರಜಾಪ್ರಭುತ್ವದ ಲಕ್ಷಣವಲ್ಲ. ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಅಧಿಕಾರಕ್ಕೂ ಉತ್ತರದಾಯಿತ್ವ ಇದ್ದೇ ಇದೆ. ಅದರಿಂದ ಪ್ರಧಾನಿ ಮೋದಿ ಅವರಾಗಲಿ ಗೃಹ ಸಚಿವ ಅಮಿತ್ ಶಾ ಅವರಾಗಲಿ ಹೊರತಲ್ಲ. ಈಗಾಗಲೇ ಶಿಕ್ಷಣ ಸಚಿವರ ರಾಜೀನಾಮೆಯೊಂದಿಗೆ ಕೇಂದ್ರ ಸರ್ಕಾರ ರಾಜಕೀಯ ಹೊಣೆಗಾರಿಕೆಯ ತತ್ವವನ್ನು ಒಪ್ಪಿಕೊಂಡಿದೆ. ಹಾಗಿದ್ದ ಮೇಲೆ ಅದೇ ಮಾನದಂಡ ಗೃಹ ಸಚಿವರಿಗೂ ಅನ್ವಯವಾಗಲೇಬೇಕು. ಜಂತರ್ ಮಂತರ್ನಲ್ಲಿ ಬೀಸಿದ ಲಾಠಿಗಳಿಗೆ, ಮಣಿಪುರದ ದೀರ್ಘಕಾಲದ ವೈಫಲ್ಯಕ್ಕೆ, ಪ್ರತಿಭಟನೆಗಳ ಮೇಲಿನ ಅತಿಯಾದ ಬಲ ಪ್ರಯೋಗಕ್ಕೆ ಯಾರಾದರೂ ಒಬ್ಬರು ರಾಜಕೀಯವಾಗಿ ಉತ್ತರಿಸಲೇಬೇಕು. ಆ ಹೊಣೆಗಾರಿಕೆಯ ಸರಪಳಿಯ ಕೊನೆಯ ಮೇಜು ಇರೋದು ಕೇಂದ್ರ ಗೃಹ ಸಚಿವರ ಆಫೀಸಿನಲ್ಲಿ. ಹಾಗಾದ್ರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪೊಲೀಸ್ ದೌರ್ಜನ್ಯಕ್ಕೆ ಗೃಹ ಸಚಿವರು ಹೊಣೆ ಹೊರಬೇಕಾ? ಸರ್ಕಾರದ ಈ ಮೌನ ಸರಿಯೇ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೂ ಇಂತಹ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.